ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ಯಾಚ್ ವರ್ಕ್ ಬ್ಲೌಸ್ನ ಬ್ಯಾಕ್ ನೆಕ್ಗೆ ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಬ್ಯಾಕ್ ನೆಕ್ ಲೆಂತ್ ಬಂದು 10 ಇಂಚಸ್ ಇದೆ. ನಾನು 10 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಇಂಚಸ್ ನೆಕ್ ಬಿಡ್ತಿದೆ. ನಾವು ಮೇಲ್ಗಡೆ 2 ಇಂಚಸ್ ನೆಕ್ ಬಿಡ್ ತೊಗೊಂಡಾಗ ಡೌನಲ್ಲಿ ನಾನು 2.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 1/2 ಇಂಚಸ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ಶೇಪ್ ತೆಗೆದಿದ್ದೀನೋ ಅದೇ ರೀತಿ ನೋಡಿಕೊಂಡು ನೀವು ಶೇಪ್ ತಗೊಳ್ಳಿ. ಇಲ್ಲಿ ನಾನು 1/4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಸುತ್ತ ನಾನು 1/4 ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ. ಯಾಕಂದರೆ 1/4 ಇಂಚಸ್ಸು ಸ್ಟಿಚಿಂಗ್ ಹೋದರೆ ಇನ್ನು 1 ಇಂಚಸ್ಸು ನಮಗೆ ಪ್ಯಾಚ್ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1/4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಹಾಕಿರೋ ಮಾರ್ಕಿಂಗ್ ಸುತ್ತ 1/4 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ಥರ ಹಾಕಿದ್ದೀನಿ ಅದೇ ಥರ ನೀವು ಡಿಸೈನ್ ಬಿಡಿಸ್ಕೊಳ್ಳಿ. ನಾನು ಇಲ್ಲಿ 2.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಳತೆನ ಕೆಳಗಡೆಯಲ್ಲೂ ಸಹ ಮಾರ್ಕ್ ಮಾಡ್ಕೋಬೇಕು. ನಂತರ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ತಿದ್ದೀನಿ. ಸ್ವಲ್ಪ ಕರ್ವ್ ಶೇಪ್ ಕೊಡ್ಕೊಂಡು ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ತುದಿಲೂ ಸಹ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 1/4 ಇಂಚಸ್ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡಲ್ಲ. ನೋಡಿ, ಫಸ್ಟ್ ಮಾರ್ಕಿಂಗ್ ಮಾಡಿದ್ದೀನಲ್ಲ ಅದನ್ನು ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದೇ ಥರ ಮಾರ್ಕಿಂಗ್ನ ನಾನು ಪೇಪರ್ ಕ್ಯಾನ್ವಾಸ್ ಮೇಲೆ ಮಾಡ್ಕೋತೀನಿ. ಬಾಟಮಲ್ಲಿ ಶೇಪ್ ತೆಗೆದಿದ್ದೀನಲ್ಲ ಅದನ್ನು ಸಹ ಕಟ್ ಮಾಡ್ಕೋತೀನಿ. ಹಾಗೆ ಅಲ್ಲಿ ಇನ್ನೊಂದು ಶೇಪ್ ತೆಗೆದಿದ್ದೀನಿ ನೋಡಿ ಡೌನಲ್ಲಿ, ಅದನ್ನು ಸಹ ನಾನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿರೋಂಥ ಚಿಕ್ಕ ಪೀಸನ್ನು ಜೋಪಾನವಾಗಿ ತೆಗೆದಿಟ್ಕೊಳ್ಳಿ, ಮುಂದಕ್ಕೆ ಬೇಕಾಗುತ್ತೆ. ನೋಡಿ, ಈ ಥರ 2 ಪೀಸ್ ನಮಗೆ ಸಿಗುತ್ತೆ. ಬ್ಯಾಕ್ ಸೈಡಲ್ಲಿ 2 ಪೀಸ್ ಸಿಗುತ್ತೆ. ಫ್ರೆಂಡ್ಸ್, ನಾನು ಪೇಪರ್ ಕ್ಯಾನ್ವಾಸ್ನ ವಿಡ್ತು 8 ಇಂಚಸ್ಸು, ಲೆಂತು 13 ಇಂಚಸ್ ಇರೋ ಥರ ತೊಗೊಂಡಿದ್ದೀನಿ. ಅದನ್ನು ಆನ್ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವು ಆಗಲೇ ಕಟ್ ಮಾಡಿದ್ವಲ್ಲ ಬ್ಯಾಕ್ ಡೀಪ್ನ, ಆ ಪೀಸ್ನ ಇಟ್ಟು ಅದೇ ಥರ ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನೋ ಅದೇ ಶೇಪಲ್ಲಿ ನಾನು ಅದ್ರ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಪೀಸ್ ಮೇಲೆ 1/4 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೆ. ಆದರೆ ನಾನು ಇಲ್ಲಿ 1.5 ಇಂಚಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಅಗಲ ಬರಲಿ ಅನ್ನೋಕ್ಕೋಸ್ಕರ, ಪ್ಯಾಚ್ ಒಂದು ಸ್ವಲ್ಪ ಅಗಲ ಬರಲಿ ಅನ್ನೋ ಕಾರಣಕ್ಕೋಸ್ಕರ 1.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಮೇಲಿಂದ ಡೌನ್ಗೆ 6.5 ಇಂಚಸ್ಗೊಂದು ಮಾರ್ಕು, 8 ಇಂಚಸ್ಗೊಂದು ಮಾರ್ಕು ಮತ್ತು 9.5 ಇಂಚಸ್ಗೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಶೇಪ್ ಕೊಡ್ಕೋತೀನಿ. ಈಗ ನೋಡಿ, ಈ ರೀತಿ ಶೇಪ್ ಕೊಡ್ಕೊಳ್ಳಿ. ನಿಮ್ಗೆ ಹಾಗೆ ಕೈಯಲ್ಲಿ ಶೇಪ್ ಕೊಡೋಕೆ ಗೊತ್ತಾಗಲಿಲ್ಲ ಅಂದರೆ ಕರ್ವ್ ಸ್ಕೇಲ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ. ಅಂದರೆ ಫ್ರೆಂಚ್ ಸ್ಕೇಲ್ ಅಂತ ಯೂಸ್ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡಿ ಶೇಪ್ ತೊಗೊಳ್ಳಿ. ಕ್ಯಾನ್ವಾಸ್ ಜರಗ್ದಂಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರೋ ಅಂಥ ಕ್ಯಾನ್ವಾಸ್ ಪೇಪರ್ನ ನಾವು ಬ್ಯಾಕ್ ಪೀಸ್ ಮೇಲಿಟ್ಟು ಚೆಕ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಕಟ್ ಮಾಡಿದ್ವಲ್ಲ ಅದು ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನಾನು ಬ್ಲೌಸ್ ಮೇಲೆ ಮಾರ್ಕ್ ಮಾಡಿದ್ದೀನ ಅದೇನು ಅವಶ್ಯಕತೆ ಇಲ್ಲ, ಅದು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮಾರ್ಕ್ ಮಾಡಿದ್ದು. ಆಗಲೇ ಕಟ್ ಮಾಡ್ಕೊಂಡಂಥ ಸಣ್ಣ ಪೀಸ್ ಒಂದು ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದನ್ನು ಮತ್ತೊಂದು ಕ್ಯಾನ್ವಾಸಲ್ಲಿ ಮೇಲಿಟ್ಟು, ನೋಡಿ ನಾನು ವೇಸ್ಟ್ ಆಗಿರೋ ಕ್ಯಾನ್ವಾಸೇ ಯೂಸ್ ಮಾಡ್ತಾಯಿದ್ದೀನಿ, ಅದ್ರ ಮೇಲಿಟ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಸುತ್ತ ನಾನು 1.5 ಇಂಚಸ್ ಮಾರ್ಕ್ ಮಾಡ್ಕೋತೀನಿ. ಮೇಲ್ಭಾಗದಲ್ಲಿ ಒಂಚೂರು ಶಾರ್ಪ್ನೆಸ್ ಬರೋಕ್ಕೋಸ್ಕರ ನಾನು ಕರ್ವ್ ಸ್ಕೇಲಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಶೇಪ್ ತೊಗೋತಾ ಇದ್ದೀನಿ. ನಂತರ ಅದನ್ನ ಕಟ್ ಮಾಡ್ಕೋತೀನಿ. ಸುಮಾರು 7 ಇಂಚಸ್ ಅಷ್ಟು ನಾನು ಸ್ಯಾರಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಕ್ಯಾನ್ವಾಸ್ ಇಟ್ಟು ನಾನು ಐರನ್ ಮಾಡ್ಕೋತೀನಿ. ನೀಟಾಗಿ ಅದು ಶೈನಿಂಗ್ ಇದೆಯಲ್ಲ ಆ ಸೈಡು ಬಟ್ಟೆ ಮೇಲೆ ಇರಬೇಕು. ಆ ಥರ ನೋಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಸ್ಯಾರಿ ಪೀಸ್ ಮೇಲೆ ಕ್ಯಾನ್ವಾಸ್ ಪೀಸು ಅಂಟ್ಕೊಂಡಿರಬೇಕು, ಆ ರೀತಿ ಐರನ್ ಮಾಡ್ಕೊಳ್ಳಿ. ನಂತರ ನಾನು ಬ್ಯಾಕ್ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಪೀಸ್ ತೊಗೊಂಡು, ಅಂದರೆ ಬ್ಲೌಸ್ ಪೀಸ್ನ ತೊಗೊಂಡು ಅದ್ರ ಮೇಲೆ ನಾನು ಆಗಲೇ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಐರನ್ ಮಾಡ್ಕೋತಾ ಇದ್ದೀನಿ. ಅದು ಸುತ್ತಲೂ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಏನಾದ್ರು ಇದು ಓಪನ್ ಆಗ್ತಿದೆ ಅಂದರೆ ಇದ್ರ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮೇನ್ ಬ್ಲೌಸ್ ಪೀಸ್ ಇತ್ತಲ್ಲ ಅದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಪೀಸು ಮತ್ತು ಮೇನ್ ಪೀಸ್ ಇದೆಯಲ್ಲ ಎರಡು ಸಮವಾಗಿ ಇಟ್ಕೋಬೇಕು. ಎಲ್ಲೂ ಸುಕ್ ಬರ್ದಂಗೆ ಫ್ಲ್ಯಾಟ್ ಮಾಡಿಕೊಂಡು ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಎಕ್ಸ್ಟ್ರಾ ಇರೋ ಪೀಸ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ನ ಸೀದಾ ಮಾಡ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಂಥ ಕ್ಯಾನ್ವಾಸ್ ಪೀಸ್ನ ಅದ್ರ ಮೇಲಿಟ್ಟು ಗುಂಡ್ಪಿನ್ಗಳು ಹಾಕ್ಕೊಳ್ಳಿ. ಈ ಕ್ಯಾನ್ವಾಸ್ ಸುತ್ತ ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಬೇಕಾದ್ರೆ ಅಡ್ಡ ಬರೋ ಗುಂಡ್ಪಿನ್ಗಳನ್ನೆಲ್ಲ ತೆಗೆದಿಟ್ಕೊಳ್ಳಿ. ಇನ್ನೊಂದು ಸೈಡ್ ಪೀಸ್ ಇದೆಯಲ್ಲ ಅದನ್ನು ಸಹ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ನೋಡಿ ಈ ಸೈಡಲ್ಲಿ ನಾನು ಲೇಸ್ ಅಟ್ಯಾಚ್ ಮಾಡ್ಕೋತೀನಿ. ಈ ಲೇಸ್ ಬಂದು 10 ರುಪೀಸ್ಗೆ, ಮೀಟ್ರು 10 ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ. ಈ ಕರ್ವ್ ಶೇಪಿಂದ ಇನ್ನೊಂದು ಕರ್ವ್ ಶೇಪ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ವಿ ಶೇಪ್ ಕಾಣುತ್ತಲ್ಲ, ಅಲ್ಲಿ ಶೇಪ್ ಕೊಡೋಕ್ಕೋಸ್ಕರ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಥರ ಸ್ಟಿಚ್ ಹಾಕ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಹಾಕೋತೀನಿ. ಮತ್ತು ಅದು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಲೇಸ್ನ ಇನ್ನೊಂದು ಸೈಡು ಸಹ ನಾನು ಸ್ಟಿಚ್ ಹಾಕೋತೀನಿ. ಫ್ರೆಂಡ್ಸ್, ಈಗ ಎರಡೂ ಸೈಡು ರೆಡಿಯಾಗಿದೆ. ಈಗ ನಾನು ಪೈಪಿಂಗ್ ಪೀಸ್ ರೆಡಿ ಮಾಡ್ಕೋತೀನಿ. ಸ್ಯಾರಿ ಪೀಸಲ್ಲಿ ನಾವು ಕ್ರಾಸಾಗಿ ಬರೋ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಎರಡೂ ಇಂಟು ಶೇಪಲ್ಲಿ ಇಟ್ಕೊಳ್ಳಿ. ಕ್ರಾಸಾಗಿರೋದೆಲ್ಲ ಅದನ್ನ ಇಂಟು ಶೇಪಲ್ಲಿಟ್ಟು ಕರೆಕ್ಟಾಗಿ ಆ ಮಧ್ಯಕ್ಕೆ ನಾವು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಪೀಸು ಹೆಚ್ಚು ಕಮ್ಮಿ ಬರೋಲ್ಲ, ಸಮವಾಗಿ ಬರುತ್ತೆ. ಈ ಥರ ಪೀಸ್ನ ರೆಡಿ ಮಾಡ್ಕೋತೀನಿ. ಪೈಪಿಂಗ್ ಪೀಸ್ನ ಒಂದು ಸೈಡು 1/4 ಇಂಚಸ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ. ಸ್ಟಿಚ್ ಹಾಕಬೇಕಾದ್ರೆ ಪೀಸ್ನ ಎಳಿಬೇಡಿ, ಆದಷ್ಟು ಫ್ರೀಯಾಗಿ ಬಿಟ್ಟು ಸ್ಟಿಚ್ ಹಾಕೋಬೇಕು. ಬಾಡಿ ಪೀಸ್ಗೆ ಪೈಪಿಂಗ್ ಪೀಸ್ನ ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಾವು ಅಟ್ಯಾಚ್ ಮಾಡ್ಕೋಬೇಕು. ಪೈಪಿಂಗ್ ಪೀಸ್ನ ಎಳಿಬೇಡಿ, ಹಾಗೆ ಕಾರ್ನರ್ ಬಂದಾಗ ಒಂಚೂರು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಇದನ್ನ ಈಗ ಟರ್ನ್ ಮಾಡ್ಕೋತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕೋಬೇಕು. ಫ್ರೆಂಡ್ಸ್, ಸ್ಟಿಚ್ ಹಾಕಬೇಕಾದ್ರೆ ಪೈಪಿಂಗ್ ಮೇಲೆ ಸ್ಟಿಚ್ ಬೀಳಬಾರ್ದು. ನಾವು ಬಾಡಿ ಪೀಸ್ ಮತ್ತು ಪೈಪಿಂಗ್ ಪೀಸ್ ಜಾಯಿಂಟ್ ಮಾಡಿದ್ವಲ್ಲ, ಆ ಜಾಯಿಂಟ್ ಮೇಲೆ ನಾವು ಸ್ಟಿಚ್ ಹಾಕೋಬರಬೇಕು. ಎಕ್ಸ್ಟ್ರಾ ಇರೋ ಪೈಪಿಂಗ್ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ಎರಡೂ ಸೈಡು ಆಗಿದೆ. ಈಗ ನಾನು ನೆಕ್ಗೆ ಪೈಪಿಂಗ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಪಿಂಕ್ ಕಲರ್ ಪೀಸ್ನ 1.5 ಇಂಚಸ್ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಪೂರ್ತಿ ನಾನು ಈಗ ಮೊದಲೇ ಹೇಗೆ ಮಾಡಿದ್ನೋ ಅದೇ ರೀತಿ ನಾನು ಇಲ್ಲಿಗೂ ಸಹ ಪೈಪಿಂಗ್ ಮಾಡ್ಕೋತೀನಿ. ನೆಕ್ ಫಿನಿಶಿಂಗ್ ಮಾಡಬೇಕಾದ್ರೆ ಫಸ್ಟು ನಾವು ಬ್ಯಾಕ್ ಸೈಡ್ಗೆ ಸ್ವಲ್ಪ ಪೀಸನ್ನ ಪೈಪಿಂಗ್ ಪೀಸ್ನ ಫೋಲ್ಡ್ ಮಾಡ್ಕೋಬೇಕು. ನಂತರ ಮೇಲ್ಭಾಗದ ಪೀಸ್ನ ನಾವು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಇನ್ನೊಂದು ಸೈಡು ಸಹ ಪೈಪಿಂಗ್ನ ಇದೇ ರೀತಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಎರಡೂ ಸೈಡು ರೆಡಿಯಾಗಿದೆ. ಈ ಸೆಂಟ್ರಲ್ಲಿ ನಾವು ಪ್ಯಾಚ್ನ ರೆಡಿ ಮಾಡ್ಕೊಳ್ಳೋಣ. ಆಗಲೇ ನಾನು ಐರನ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೀಸ್ನ ಲೈನಿಂಗ್ ಪೀಸ್ ಮೇಲಿಟ್ಟು, ಅಂದರೆ ಫೇಸ್ ಸೈಡ್ ಬ್ಲೌಸ್ ಪೀಸಲ್ಲಿ ನಾನು ಐರನ್ ಮಾಡ್ಕೊಂಡಿದ್ದೆ. ಈಗ ಲೈನಿಂಗ್ ಪೀಸ್ ಮೇಲಿಟ್ಟು ಸುತ್ತ ಸ್ಟಿಚ್ ಹಾಕೋತೀನಿ. ಎಕ್ಸ್ಟ್ರಾ ಪೀಸ್ನ ನಾವು 3.5 ಇಂಚಸ್ ಸ್ಕ್ವೇರ್ ಪೀಸ್ನ ಕಟ್ ಮಾಡ್ಕೋಬೇಕು. ಕ್ರೀಮ್ ಕಲರಲ್ಲಿ 3 ಪೀಸು, ಪಿಂಕ್ ಕಲರಲ್ಲಿ 3 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಸೆಂಟ್ರಿಗೆ, ಮತ್ತು ಇನ್ನೂ ಒಂದು ಫೋಲ್ಡ್ ಮಾಡಿ, ಅಂದರೆ ಟ್ರಯಾಂಗಲಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಡೌನಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಎಲ್ಲ ಕಟ್ ಮಾಡ್ಕೊಂಡಂಥ ಪೀಸ್ಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಆಗಲೇ ಸೆಂಟರ್ ಪೀಸ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಡೌನಲ್ಲಿ ಪೈಪಿಂಗ್ ಮಾಡ್ಕೋತೀನಿ. ಆವಾಗಲೇ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಆ ಪೀಸ್ನ ನಾನು ಒಂದ್ರ ಕೆಳಗಡೆ ಒಂದಿಟ್ಟು ನಾನು ಸ್ಟಿಚ್ ಹಾಕೋತೀನಿ. ಇದೇ ರೀತಿ ನಾನು 6 ಪೀಸ್ಗಳನ್ನು ರೆಡಿ ಮಾಡ್ಕೋತೀನಿ. ಸೆಂಟರ್ ಪೀಸ್ಗೆ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಸ್ಟಿಚ್ ಇಟ್ಕೊಂಡಿರೋಂಥ ಟ್ರಯಾಂಗಲ್ ಶೇಪ್ ಪೀಸ್ಗಳಿದೆಯಲ್ಲ, ಇದನ್ನು ಇದು ಸೆಂಟ್ರ್ ಕರೆಕ್ಟಾಗಿಟ್ಟು ಎರಡೂ ಸೈಡು, ಆ ಕಡೆ ಎರಡೂ ಸೈಡು ನಾನು ಸ್ಟಿಚ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಇರೋ ಪೀಸ್ನ ನಾನು ಕಟ್ ಮಾಡಿಕೊಂಡು ಮೇಲ್ಗಡೆ ಭಾಗದಲ್ಲಿ 2 ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತೀನಿ. ಡಿಸೈನ್ ಕಟ್ ಮಾಡಬೇಕಾದ್ರೆ ಸೆಂಟರ್ ಡಿಸೈನ್ನ ಕಟ್ ಮಾಡಿದ್ವಲ್ಲ ಆ ಪೀಸ್ನ ನಾನು ಈ ಡಿಸೈನ್ ಮಾಡಿದ್ವಲ್ಲ, ಪ್ಯಾಚ್ ರೆಡಿ ಮಾಡಿದ್ವಲ್ಲ, ಅದ್ರ ಮೇಲಿಟ್ಟು ಎರಡೂ ಸೈಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದೆಷ್ಟು ಅಗಲಕ್ಕಿದೆಯೋ ಅಷ್ಟೇ ಅಗಲಕ್ಕೆ ನಾನು ಎರಡೂ ಸೈಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕಿಂಗ್ ಮಾಡಿದ್ವಲ್ಲ ಅದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿರೋಂಥ ಬ್ಯಾಕ್ ಸೈಡ್ ಪೀಸ್ನ ಇಟ್ಟು ನಾನು ಎರಡೂ ಸೈಡು ಮಾರ್ಕಿಂಗ್ ಮೇಲೆ ಇಟ್ಟು ಎರಡೂ ಸೈಡು ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಸ್ಟಿಚ್ ಹಾಕೋಬೇಕಾದ್ರೆ ಪೈಪಿಂಗ್ ಇದೆಯಲ್ಲ ಅದ್ರ ಮೇಲೆ ಬರಬಾರ್ದು, ಅದ್ರ ಕೆಳಭಾಗದಿಂದ ನಾವು ಸ್ಟಿಚ್ ಹಾಕೋಬೇಕು. ಈಗ ಬ್ಯಾಕ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಫಿನಿಶಿಂಗೋಸ್ಕರ ನಾನು ಇಲ್ಲಿ ಡಿಸೈನ್ ಮಾಡಿದ್ವಲ್ಲ ಅಲ್ಲಿಗೆ ಒಂದೊಂದು ಗೋಲ್ಡ್ ಕಲರ್ ಮಣಿಗಳನ್ನ ಹಾಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಗೋಲ್ಡ್ ಬೀಡ್ಸ್ಗಳು ತೊಗೊಳ್ತಾ ಇದ್ದೀನಿ. ನೋಡಿ ಸ್ಮಾಲ್ ಸೈಜು ನೀಡಲ್ಗೆ ದಾರ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಥ್ರೆಡ್ಡನ್ನು ತಂದು ಮೇಲ್ಗಡೆ ಮಣಿ ಹಾಕಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನು ಪೂರ್ತಿಯಾಗಿ ಸ್ಟಿಚ್ ಹಾಕೋತೀನಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ
ವಿಡಿಯೋ ಕೆಳಗಡೆ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನು ಸಹ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.